ಮೊದಲೇ ತೊಳೆದ್ಬಿಟ್ರೆ ಆ ಕೆಸರದು ಬಿಳಿ ಬಂದಿರಲ್ಲ, ಅದಕ್ಕೆ ಸ್ವಲ್ಪ ನೆಂದ ಮೇಲೆ ತೊಳೆಯೋಣ. ದೋಸೆ ಹಿಟ್ಟು ಈ ಹದವಾಗಿರ್ಬೇಕು. ಎಲ್ಲ ದೋಸೆ ಇದು ಸಾಗೋದೆಲ್ಲ ರೆಡಿ ಆಗಿದೆ. ಇನ್ನೇನು ಕುಕ್ಕರ್ ಕೂಲ್ ಆಗಿದ ತಕ್ಷಣ ಸಾಗೋದು ಬೆರೆಸಿ ದೋಸೆ ಹಾಕಕ್ ಶುರು ಮಾಡೋದು. ಕೃಷ್ಣ ವಾಸುದೇವ ಹೇಳಿ. ಆಮೇಲೆ ಗಟ್ಟಿಯಾಗಿದ್ರೆ ದೋಸೆ ಒಳಗೆ ಚೆನ್ನಾಗಿ ಕೂತಿರುತ್ತೆ. ಈ ಮಧ್ಯದಲ್ಲಿ ಮುಡಿದ್ರೆ ಸಾಗು ಸಿಕ್ಕುದು. ಎಲ್ಲ ನಾವು ಹೋಟೆಲ್ ದೋಸೆ ಚೆನ್ನಾಗಿರುತ್ತೆ, ಆ ದೋಸೆ ಚೆನ್ನಾಗಿರುತ್ತೆ ಅಂತೀವಿ. ಈ ದೋಸೆ ತಿಂದು ನೋಡಿ, ಅದು ಸಣ್ಣ ಅಮೌಂಟ್ ಅಲ್ಲ, 6,000 ರೂಪಾಯಿ. ಅದೇ ಅದರಲ್ಲಿ 2,000 ಕೊಟ್ಟು 3,600 ಪೆಂಡಿಂಗ್ ಇಟ್ಟಿದ್ದಾರೆ. ಈಗ ಹೋಗ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾ ಇದ್ರೆ ಹಿಂಗೆ ತುಂಬಾ ಚೆನ್ನಾಗಿರುತ್ತೆ ಸಾಗು ದೋಸೆ ಯಾವಾಗಲೂ. ನಮಸ್ಕಾರ ವಿಶ್ವ ಬಂಧುಗಳೇ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬೋರ್ಡ್ ಕಾಣ್ತಾ ಇದೆ ನಿಮಗೆ. ಇದು ಹಿಂದ್ಗಡೆನೆ ಅಹಲ್ಯಬಾಯಿ ಅಮ್ಮವರ ಅಡುಗೆ ಮನೆ. ಇವತ್ತು ಬೆಳಗ್ಗೆ 8 ಗಂಟೆಗೇನೆ ಕರೆದಿದ್ದಾರೆ. ಯಾಕೆಂದರೆ ಪ್ರಪ್ರಥಮ ಬಾರಿಗೆ ಅವರ ಕೈ ರುಚಿಯ ಸಾಗು ದೋಸೆ ತೋರಿಸ್ತೀನಿ ಅಂದ್ಬಿಟ್ರು. ದೋಸೆ ರೆಸಿಪಿ ಅಂದ್ರೆ ಅದ್ಭುತ. ಸೊ ಸಾಗು ದೋಸೆ ಅಹಲ್ಯಬಾಯಿ ಅಮ್ಮವ್ರದ್ದು ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ನಾವು ಕರ್ನಾಟಕದ ಎಲ್ಲ ಒಳ್ಳೊಳ್ಳೆ ಶೆಫ್ಗಳಿಂದ ದೋಸೆ ತೋರಿಸಿದ್ವಿ, ಸಾಗು ಪಲ್ಯ ತೋರಿಸಿದ್ವಿ. ಬಟ್ ಅಹಲ್ಯಬಾಯಿ ಅಮ್ಮರದು ನಮ್ಗೆ ಇನ್ನೂ ಬಂದಿದ್ದಿಲ್ಲ, ಸಿಕ್ಕಿದ್ದಿಲ್ಲ. ಇವತ್ತು ನೀವು ಕರೆದ್ರಿ ಸಾಗು ದೋಸೆ ಅಂತ ಎಲ್ಲಿಲ್ಲದ ಖುಷಿ ಆಗ್ಬಿಟ್ಟಿದೆ. ತುಂಬಾ ಸಂತೋಷ. ನಂಗೂ ಅಷ್ಟೇ, ಜನರಿಗೆ ಸಾಗು ದೋಸೆ ತೋರಿಸ್ಬೇಕು ಅಂತ ತುಂಬಾ ಇಷ್ಟ. ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಫಸ್ಟ್ ನೆನೆ ಹಾಕೋದ್ರಿಂದ ತೋರಿಸ್ತೀನಿ. ಇವಾಗ ದೋಸೆ ಹಾಕೋಕ್ಕೆಲ್ಲ ಪ್ರಮಾಣ ತೋರಿಸ್ತೀನಿ, ಅದರಂಗೆ ಹಾಕ್ಬೋದು. ಇದು 1.5 ಪಾವು 1.5-2 ಪಾವು ಅಕ್ಕಿ. ಇದು ಅದೇ ನಾವು ದೋಸೆ ಅಕ್ಕಿನೇ ಇಟ್ಕೊಂಡಿದ್ದೀವಿ, IR8 ಅಂತ. ಅದು ತುಂಬಾ ಒಳ್ಳೆ ಅಕ್ಕಿ ದೋಸೆಗೆ. 2 ಪಾವು. 2 ಪಾವು ಅಂದ್ರೆ ಅರ್ಧ ಕೆಜಿ. ಅರ್ಧ ಕೆಜಿ ಅಲ್ಲ, 2 ಪಾವು ಹಳೆ ಕಾಲದ ಪಾವೆ. ಅದೇ ಕೆಜಿ ಲೆಕ್ಕ. ಅದಕ್ಕೆ 1/4 ಲೋಟ ಉದ್ದಿನ ಬೇಳೆ, ಈ ಲೋಟನೇ ಎಲ್ಲದಕ್ಕೂ ಅಳತೆ. ಇದಕ್ಕೆ 1/4 ಲೋಟದಲ್ಲಿ ಹಾಕಿದ್ದೀನಿ. ಆ ಲೋಟದ್ದು ಇದು ಅಳತೆ. ಆಮೇಲೆ ಇದಕ್ಕೆ ಸ್ವಲ್ಪ ತೊಗರಿಬೇಳೆ, ಬಣ್ಣ ಬರೋದಕ್ಕೆ, ಕೆಂಪು ಬಣ್ಣ ಕೇಳೋದಕ್ಕೆ ಒಂದು ಸ್ವಲ್ಪ ತೊಗರಿಬೇಳೆ. ಇದು ನಿಮ್ಮ ಶೈಲಿ? ನಮ್ಮ ಶೈಲಿ ಇದು. 2 ಟೀ ಸ್ಪೂನ್. 2 ಟೀ ಸ್ಪೂನ್ ಅಷ್ಟೇ. ಸ್ವಲ್ಪ ಕಡಲೆಬೇಳೆ, ಅಷ್ಟೇ ಕಡಲೆಬೇಳೆ. 2 ಟೀ ಸ್ಪೂನ್ ಕಡಲೆಬೇಳೆ. ಇದಕ್ಕೆ ಒಂದು ಅರ್ಧ ಲೋಟ ಅವಲಕ್ಕಿ. ಇದೆಲ್ಲನೂ ನೀರಿನಲ್ಲಿ ನೆನೆ ಇಟ್ಟು ಒಂದು 5 ಗಂಟೆಗಳ ಕಾಲ ನೆನೆ ಇಡಬೇಕು. ರುಬ್ಬವಾಗ ಒಂದ್ಸತಿ ತೊಳ್ಕೊಳ್ಳಿ. ಇವಾಗ ನೆನೆ ಇಟ್ಟಿದ್ದೀವಿ, ನಾವು ತೊಳೆದಿಲ್ಲ. ಮತ್ತೆ ರುಬ್ಬವಾಗ ಒಂದ್ಸತಿ ತೊಳೆದು ಆ ನೀರನ್ನ ಚೆಲ್ಲಬೇಕು. ಮೊದಲೇ ತೊಳೆದ್ಬಿಟ್ರೆ ಆ ಕೆಸರದು ಬಿಳಿ ಬಂದಿರಲ್ಲ, ಅದಕ್ಕೆ ಸ್ವಲ್ಪ ನೆಂದ ಮೇಲೆ ತೊಳೆಯೋಣ. ಇವಾಗ ಇದು ಪಕ್ಕಕ್ಕಿಟ್ಟು 5 ಗಂಟೆಗಳ ಕಾಲ ಬಿಟ್ಬಿಡ್ಬೇಕು. ಇದನ್ನು 5 ಗಂಟೆ ನಂತರ ಬರ್ಬೇಕು ನಾವು. ನಂತರ ಬಂದು ಇದನ್ನು ರುಬ್ಬೇಕು. ಅಮ್ಮ ನೀವು ಹೇಳ್ದಂಗೆ ನಾವು ಬಂದಿದ್ದೀವಿ. ಈಗ ನೀವು ನೆನೆಸಿಟ್ಟಿದ್ರಿ, ನಾವು ಬಂದಿದ್ದೀವಿ. ತೋರಿಸ್ಬಿಡಿ ಹೆಂಗಾಗಿದೆ. ಆಯ್ತು, ನೋಡಿ ಹಿಂಗೆ ಈ ಥರ ಇದೆ. ಈ ನೀರು ಚೆಲ್ಬಿಟ್ಟು ತೊಳೆದು ಮತ್ತೊಂದ್ಸತಿ ಮಿಕ್ಸಿಗೆ ಹಾಕೊಳ್ಳೋದು. ಓಕೆ ಅಮ್ಮ, ಹಾಕಿ. ತೊಳೆದಿದ್ದಾಯ್ತಲ್ಲ? ಇವಾಗ ತೊಳೆದಿದ್ದಾಗಿದೆ, ಮಿಕ್ಸಿಗೆ ಕೊಡ್ತೀನಿ. ಓಕೆ ಓಕೆ. ಬರ್ತಿ ತಗೊಂಬ, ರುಬ್ಕೊಡೋದು. ಸೈಡ್ ರೆಡಿ ಆಗಿದ್ರೆ ಕೊಡೋಣ. ಇವಾಗ ಅದನ್ನು ಈ ಬಟ್ಲಿಗೆ ಹಾಕಿ ಫರ್ಮೆಂಟ್ ಆಗಕ್ಕೆ ಬಿಡ್ಬೇಕಿದು. ದೋಸೆ ಹಿಟ್ಟು ಈ ಹದವಾಗಿರ್ಬೇಕು. ಹಿಂಗೆ ಬರ್ಬೇಕು ನುಣ್ಣಗೆ. ಇದನ್ನ ಇವಾಗ ಎಷ್ಟು ಗಂಟೆ ನೀವು ಇದು ಮಾಡ್ತೀರಾ? ಇವಾಗ ಇದು ಫರ್ಮೆಂಟ್ಗೆ ಒಂದು 5 ಅವರ್ಸ್ ಬಿಡಬೇಕು. ಒಂದು 5 ಅವರ್ಸ್ ಬಿಟ್ಟು ಮತ್ತೆ ಆಮೇಲೆ ದೋಸೆ ಹಾಕೋದು. 5 ಅವರ್ಸ್ ಬಿಟ್ಟು ಬರ್ಬೇಕಮ್ಮ? 5 ಅವರ್ಸ್ ಬಿಟ್ಬಿಟ್ಟು ಬರ್ಬೇಕು. ಅವಾಗ ಇದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ನಾವು ಹಂಗಂದ್ರೆ ಸಾಯಂಕಾಲ 6 ಗಂಟೆಗೆ ಬರ್ತೀವಿ. ಸಾಯಂಕಾಲ 6 ಗಂಟೆಗೆ ಬನ್ನಿ. ದೋಸೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ, ಅವಾಗ ಕೆಂಪಗೆ ದೋಸೆನೂ ಹೇಳುತ್ತೆ. ಇವಾಗ ದೋಸೆ ಹಿಟ್ಟು ಆಗಿರೋದನ್ನ ಈ ಪಾತ್ರೆಗೆ ಹಾಕಿಟ್ಟು ಫರ್ಮೆಂಟ್ ಮಾಡಕ್ಕೆ ಬಿಡಬೇಕು. ದೋಸೆ ಹಿಟ್ಟು ಮುಚ್ಚಿ ಒಂದು ಕಡೆ ಇಟ್ಬಿಡೋಣ.
ಅಮ್ಮ ನೀವು ಹೇಳಿದ ಸಮಯಕ್ಕೆ ಬಂದ್ಬಿಟ್ಟಿದೀವಿ. ಒಂದು ಶೂಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಓ, ಎಲ್ಲ ರೆಡಿ ಆಗಿದೆ. ಇವಾಗ ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ. ಇದಕ್ಕೆ ಉಪ್ಪು ಸಕ್ಕರೆ ಹಾಕಿ ರೆಡಿ ಮಾಡ್ಕೊತೀನಿ. ಇವಾಗ ಹಿಂಗ್ ಫರ್ಮೆಂಟ್ ಆಗಿದೆ ಇದು. ಇದಕ್ಕೆ ಉಪ್ಪು ಸಕ್ಕರೆ ಹಾಕಿ ಹದ ಮಾಡ್ಕೊಳ್ಳೋಣ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ದೋಸೆ ಜೊತೆಗೆ ಇವಾಗ ಸಾಗು ಬೇಕು, ಅದನ್ನ ಮೊದಲು ರೆಡಿ ಮಾಡ್ಕೊಳ್ಳಿ. ಇವಾಗ ಸಾಗು ರೆಡಿ ಮಾಡ್ಕೊಳಕ್ ಏನೇನ್ ಬೇಕು ಅಂತ ಹೇಳ್ತೀನಿ. ವೀಕ್ಷಕರೇ, ದೋಸೆ ಒಟ್ಟಿಗೆ ಒಳ್ಳೆ ಸಾಗು ಇರಬೇಕು. ಸಾಗುಗೆಲ್ಲ ಇಟ್ಕೊಂಡಿಲ್ಲ. ಎಲ್ಲ ಸಾಗು ರೆಡಿ ಆಗ್ತಾ ಇದೆ. ಇದಕ್ಕೆ ಒಂದು ಅರ್ಧ kg ಸೀಮೆ ಬದನೆಕಾಯಿ, ಒಂದು 300 ಗ್ರಾಮ್ ಹುರುಳಿಕಾಯಿ, 300 ಗ್ರಾಮ್ ಕ್ಯಾರೆಟ್ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಭಾರತೀಯವ್ರ ಕೈಗೆ ಬೇಯಕ್ಕೆ ಕೊಡ್ತೀವಿ. ಅದ್ರ ಜೊತೆಗೆ ರುಬ್ಬಕ್ಕೆ ಹಾಕೋ ಸಾಮಾನು ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಚಕ್ಕೆ, 2 ಲವಂಗ, ಒಂಚೂರು ಗುಂಟೂರು ಮೆಣಸಿನ್ಕಾಯಿ, ಒಂಚೂರು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ಕಲರ್ಗೆ ಎರಡಕ್ಕೂ ಇಟ್ಕೊಂಡಿದ್ದೀವಿ. ಬಟಾಣಿ ಬೇಯಿಸಿ ಇಟ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ತೆಂಗಿನಕಾಯಿ ಹಾಕೊಂಡು ರುಬ್ಬಬೇಕು. ಇದು ಟೊಮೆಟೊ ಒಗ್ಗರಣೆಗೆ ಹಾಕಕ್ಕೆ. ಓಕೆ, ಮಾಡ್ತಾ ಮಾಡ್ತಾ ನಾವೆಲ್ಲ ಅಳತೆಗಳನ್ನೆಲ್ಲ ಹೇಳ್ತೀವಿ. ತರಕಾರಿ ತೊಳೆದು ಎಲ್ಲ ರೆಡಿಯಾಗಿದೆ. ಇವಾಗ ಭಾರತೀಯವರು ಕುಕ್ಕರ್ಗೆ ಹಾಕಿ ಬೇಯಿಸ್ತಾರೆ. ಸಾಕು, ಬೇಗ ಹಾಕೊಂಡ್ಬಿಡೋಣ. ಎಷ್ಟು ಕೆಜಿ ಅಂತ ಹೇಳಿದ್ರಿ ಇದು? ಎಲ್ಲ ಸೇರಿ 1 kg ಅಷ್ಟಿದೆ. 1 kg ಅಷ್ಟಿದೆ. ಎಲ್ಲ ತರಕಾರಿ ಸೇರಿ 1 kg ಇದೆ. 1 kg ಅಷ್ಟಿದೆ. ಇದನ್ನ ಫಸ್ಟ್ ಕುಕ್ಕರ್ನ ಕೂಗಿಸ್ಕೊಂಡ್ಬಿಡೋದು. ಇವಾಗ ಕುಕ್ಕರ್ ಕೂಗಬೇಕು. ಅಲ್ಲಿ ತನಕ ಈ ರುಬ್ಬೋದೆಲ್ಲ ರೆಡಿ ಮಾಡ್ಕೊಳ್ಳೋಣ. ರುಬ್ಬಕ್ಕೆ ಹಾಕೋ ಸಾಮಾನು ಒಂದು 4-5 ಪೀಸ್ ಚಕ್ಕೆ, ಆಮೇಲೆ ಒಂದು 4 ಲವಂಗ, ಆಮೇಲೆ ಒಂದು 8 ಗುಂಟೂರು ಮೆಣಸಿನ್ಕಾಯಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, 1.5 ಟೀ ಸ್ಪೂನು, 1.5 ಟೇಬಲ್ ಸ್ಪೂನು ಜೀರಿಗೆ. ಬರೀ ಮನೇಲಿ ಸಾಗು ಮಾಡ್ಕೊಳ್ಳೋದಾದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬಹುದು, ಒಣಮೆಣಸಿನ್ಕಾಯಿ ಹಾಕೋಬಹುದು. ಸಾಗು ದೋಸೆಗೆ ಮಾತ್ರ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರೋದು. ಆಮೇಲೆ ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಒಂದು ಬಟ್ಲಿನಷ್ಟು ಮೇಲ್ಗಡೆ ಉಪ್ಪಷ್ಟು ತೆಗೆದಾಕೋಬೇಕು. ಇದನ್ನೆಲ್ಲ ರುಬ್ಕೊಡಮ್ಮ. ನೀರು ಹಾಕೊಂಡು ರುಬ್ಬಮ್ಮ. ಇವಾಗ ರುಬ್ಬಿದ್ದಾಯ್ತಮ್ಮ. ಗೀತಾ, ತಗೊಂಡು ಬಾ ನನ್ನ ಹತ್ರ. ಇವಾಗೆಲ್ಲ ರುಬ್ಬಿದ್ದು ರೆಡಿ ಆಗಿದೆ. ಇವರು ನಮ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡಿ ಬಂದು ಆಸೆ ಪಟ್ಟು ಜಾಯಿನ್ ಆಗಿದ್ದಾರೆ. ಹೊಸೊಬ್ರು ಗೀತಾ ಅಂತ. ಗೀತಾ ಅವರೇ, ನಮ್ಮ ವಿಡಿಯೋ ನೋಡಿ ಬಂದಿದ್ದೀರಾ? ಹೌದು, ನಮಸ್ಕಾರ. ತುಂಬಾ ಆಸೆ ಅವ್ರಿಗೆ. ಒಳ್ಳೇದಾಗ್ಲಿ. ಎಲ್ಲ ದೋಸೆ ಇದು ಸಾಗೋದೆಲ್ಲ ರೆಡಿ ಆಗಿದೆ. ಇನ್ನೇನು ಕುಕ್ಕರ್ ಕೂಲ್ ಆಗಿದ ತಕ್ಷಣ ಸಾಗು ಬೆರೆಸಿ ದೋಸೆ ಹಾಕಕ್ ಶುರು ಮಾಡೋದು. ಸಾಗು ಮಾಡ್ಬಿಡೋಣ. ಓ, ಈಗ ಆಗೋಗುತ್ತೆ. ಸಾಗು ಹೋಳೆಲ್ಲ ಬೆಂದಿದೆ. ಈ ತರ ನೀರೆಲ್ಲ ಬಸ್ತು ಇಟ್ಕೋಬೇಕು. ಈ ರೀತಿ ಆಗಿದೆ. ಇವಾಗ ಎಣ್ಣೆ ಒಗ್ಗರಣೆಗೆ ಹಾಕ್ಬೇಕು. ಎಣ್ಣೆ ಒಗ್ಗರಣೆಗೆ ಎಣ್ಣೆ 1 ಸೌಟ್ ಫುಲ್ ಹಾಕಮ್ಮ. ಇನ್ನೊಂಚೂರು ಹಾಕ್ಬಾರ್ದು. ಇದು ಒಗ್ಗರಣೆ. ಇದು ಒಗ್ಗರಣೆಗೆ ಸಾಸಿವೆ, ಒಂಚೂರು ಅರಿಶಿನ ಹಾಕ್ಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಬೇಕು. ಇವಾಗ ಟೊಮೆಟೊ ಹಾಕು. ಎಷ್ಟು ಟೊಮೆಟೊ? 2 ಟೊಮೆಟೊ ಹಾಕಿದೆ ಒಗ್ಗರಣೆಗೆ. ಒಂದು ಸ್ವಲ್ಪ ಕರಿಬೇವು, ಒಂದು ಸಣ್ಣ ಹಿಡಿಯಷ್ಟು ಕರಿಬೇವು. ಫಸ್ಟ್ ರುಬ್ಬಿರೋದು ಹಾಕ್ಬೇಕು. ಫಸ್ಟ್ ರುಬ್ಬಿರೋದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಹೌದು. ಸಾಗು ದೋಸೆಗೆ ಮಾತ್ರ ಸಾಗುನ ಫ್ರೈ ಮಾಡ್ಕೊಬೇಕು. ಈ ರುಬ್ಬಿರೋದನ್ನ ಫ್ರೈ ಮಾಡ್ಕೋಬೇಕು. ಬರೀ ನಮ್ಮ ದೋಸೆಗೆ ಸಾಗುಗೆ ಪೂರಿಗೆಲ್ಲ ಮಾಡಿದ್ರೆ ನೀರು ಹಾಕಿದ್ರು ಪರವಾಗಿಲ್ಲ. ನೀರೆಲ್ಲ ಬಸ್ಕೊಂಡ್ಬಿಡ್ಬೇಕು. ನೀರೆಲ್ಲ ಚೆನ್ನಾಗಿ ಬಸ್ಕೊಂಡ್ಬಿಡ್ಬೇಕು. ಈಗ ಬಟಾಣಿ, ಇದು ಬೆಂದಿರೋ ಬಟಾಣಿ. ಇದನ್ನ ಹಾಕೊಂಡು ಅದರೊಳಗೆ 2 ಸತಿ ಕೈ ಆಡಿಸಿ ಅದ್ರದ್ದು ಇದೆ ಬೇರೆ ಆಗ್ಬಿಟ್ಟಿದೆ. ಇವಾಗ ತರಕಾರಿ ಬೆಂದಿರೋದು ಹಾಕ್ಬಿಡೋದು ಅಷ್ಟೇ. ನೋಡಿ, ಇದು ಆಲೆ ಅಮ್ಮವ್ರ ಸಾಗು. ಅಬ್ಬಾ, ಎಲ್ಲ ತರಕಾರಿಗಳು ಬಿದ್ದರೆ ಸಾಕು, ಸೂಪರ್. ನಮ್ಗೆ ಬೇಕಾದಷ್ಟು ತರಕಾರಿ ಹಾಕೊಂಡ್ವಿ ಅಷ್ಟೇ. ಉಪ್ಪು ಹಾಕೋಬೇಕು. ಕೃಷ್ಣ ವಾಸುದೇವ ಶ್ರೀಹರಿ ಎಲ್ಲ ಸಾಗು ಒಳಗೆ ಮಿಳಿತಾ ಆಗೋಂಗೆ ಎಲ್ಲ ಕಲಿಸ್ಕೋಬೇಕು. ಇವಾಗ ಮಿಕ್ಸಿಲಿರೋದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀರು ಥರ ಬೀಳ್ಬೇಕಲ್ಲಿ.
ಈಗ ಉಳಿದಿರೋ ಎಲ್ಲ ತರಕಾರಿ ಹಾಕೊಂಡ್ವಿ. ಎಲ್ಲ ತರಕಾರಿ ಹಾಕ್ಕೊಂಡು ಹಾಂ, ಸಾಗು ರೆಡಿ ಆಯ್ತು. ಸಾಗು ರೆಡಿ ಆಯ್ತು. ಓ ರೆಡಿ ಆಗ್ಬಿಟ್ಟು. ಓಹೋ ಹೋ. ಆಮೇಲೆ ಗಟ್ಟಿಯಾಗಿದ್ರೆ ಹಾಂ, ದೋಸೆ ಒಳಗೆ ಚೆನ್ನಾಗಿ ಕೂತಿರುತ್ತೆ. ಹೌದು. ಇವಾಗ ಸಾಗು ರೆಡಿ ಆಗಿದೆ. ಓ ಕೆಳಗಡೆ ಇಳಿಸ್ಕೊಂಡು ದೋಸೆ ಕಾವಲಿ ಇಟ್ಕೋಬೇಕು. ಓಕೆ, ಸಾಗು ರೆಡಿ ಆಯಿತು. ಸೂಪರ್. ಹಾಂ, ದೋಸೆ. ಅಮ್ಮ, ಹಾ. 7 ಗಂಟೆ ಆಯ್ತು ಇವಾಗ. ಓ ಎಲ್ಲ ದೋಸೆ ಇಟ್ಟು ರೆಡಿ ಆಗಿದೆ. ಹಾ. ಇನ್ನೇನು ಕಾವಲಿ ಮೇಲೆ ಹಾಕೋದೆ. ದೋಸೆ ಹಾಕುವ ದೋಸೆ ಹಾಕೋ ಸಮಯ. ವಾವ್. ತೂತು ದೋಸೆ ಇಲ್ಲದೆ ಇರೋದು ಇಲ್ವೇ ಇಲ್ಲ ಬಿಡಪ್ಪ. ಆ, ದೋಸೆ ಹಾಕ್ಬೇಕಾದ್ರೆ ಸ್ವಲ್ಪ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡ್ರೆ ಹಾ, ಹಾ. ಬಹಳ ಚೆನ್ನಾಗಿರುತ್ತೆ ದೋಸೆ ತಿನ್ನಕ್ಕೆ. ಎಣ್ಣೆ ತುಪ್ಪ ಮಿಳಿತವಾಗಿರೋ ದೋಸೆ ಹಾ. ರೆಡಿ ಆಗ್ತಾ ಇದೆ. ಸೊ ನೀವು ತುಪ್ಪ ಮತ್ತು ಎಣ್ಣೆ ಎರಡು ಹಾಕ್ತೀರಾ? ನಾವೆರಡು ಹಾಕ್ಬಿಡ್ತೀವಿ. ನೋಡಿ ಏನು ಕಾಣ್ತಾ ಇದೆ. ಇವಾಗ ಸಾಗು ಹಾಕಿ. ಸಾಗು ಹಾಕೋದು ಈಗಲೇ? ಈಗಲೇ ಸಾಗು ಹಾಕೋದು. ಇದು ನಮ್ಮ ಅಹಲ್ಯ ಬಾಯಿ ಕ್ಯಾಟ್ರಿಂಗ್ನಲ್ಲಿ ಈ ಥರ ಆಗುತ್ತೆ. ಸೂಪರ್ ಸೂಪರ್. ನೋಡಿ, ರೆಡಿ ಆಗೋಯ್ತು ದೋಸೆ. ಹಿಂಗ್ ಬರ್ಬೇಕು ಮನೇಲಿ ಕೂಡ. ಇನ್ನೊಂದು ದೋಸೆ ಹಾಕೋಣ. ಇನ್ನೊಂದು ದೋಸೆ ಹೊಟ್ಟೆ ಸ್ವಲ್ಪ ಹಶ್ವಾಗಿರುತ್ತೆ. ಇನ್ನೊಂದು ದೋಸೆ ತಿನ್ಬೋದು. ಹೌದೌದು, ದೋಸೆ ಬಿಡಿ, ಈ ತರ ಇದ್ರೆ 10 ದೋಸೆ ತಿನ್ಬೋದು. ಅಯ್ಯಯ್ಯೋ, ನಾವು 10 ದೋಸೆ ತಿಂದಿದ್ದ ಕಾಲ ಇತ್ತು. ಇವಾಗ ಸಾಧ್ಯವಿಲ್ಲ. ಈಗಾಗಲ್ಲ. ಪಲ್ಯ ಮಧ್ಯ ಇಟ್ಟು ದೋಸೆನ ತಿರುಗಿಸ್ಬಿಟ್ರೆ ಎರಡನೇ ದೋಸೆ ರೆಡಿ. ಎರಡನೇ ದೋಸೆ ರೆಡಿ. ವಾವ್, ಇದೊಂಥರ ಇದೊಂಥರ ದೋಸೆ. ಅದು ನಮ್ ಸಾಧನಂಗೆ ಇಷ್ಟ ಆಯ್ತು. ಎರಡು ಈ ತರ ಹಾಕೊಂಡ್ರಿ, ಒಂದು ಈ ತರನೂ ಇದೆ. ಅಮ್ಮ, ಎರಡು ತರ ಮಡಿಸ್ಬಿಟ್ಟು ನೀವು ಮಸಾಲಾ ದೋಸೆ ಎಲ್ಲ ರೆಡಿ ಮಾಡಿದೀವಿ. ಸಾಗು ದೋಸೆ ಮಾಡಿದೀವಿ. ಇದು ದೋಸೆ ನಮ್ಮ ಹಳೆ ಕಾಲದ್ದು ಅಂತಲ್ಲ, ಈಗಿನ ಕಾಲದಲ್ಲಿ ನಾನ್ ಮಾಡುವ ಶೈಲಿಯ ದೋಸೆ ಇದು. ಸಾಗು ದೋಸೆ ಇದು. ಇದಕ್ಕೆ ಸಾಗು ದೋಸೆ ಅಂತಲೇ ಹೇಳೋದು. ಒಳಗಡೆ ಸಾಗು ಇರುತ್ತೆ. ಅಮ್ಮ, ಈಗ ನಾನು ಕಾಯ್ತಾ ಇದ್ದೀನಿ. ಈ ಒಂದು ದೋಸೆಗೋಸ್ಕರ ಬಂದಿದ್ದು ನಾವು. ನೋಡ್ಬಿಡೋಣ. ನಾವು ಬೆಣ್ಣೆ ಕರಗಿಸಿ ತುಪ್ಪ ಮಾಡಿರೋದು ಸ್ವಲ್ಪ ದೋಸೆ ಮೇಲೆ ಹಾಕಿ. ಇದು ಗೀ ಸಾಗು ದೋಸೆ ಆಗ್ಬಿಡ್ತೀವಿ ಇವಾಗ. ನೋಡ್ರಿ, ಎರಡು ಕೊಟ್ಟಿದ್ದಾರೆ. ಬಟ್ ನಾವು ಈಗ ಟೇಸ್ಟ್ ಮಾಡ್ಬೇಕು ಫಸ್ಟ್. ಹೇಳಿ. ಈ ಮಧ್ಯದಲ್ಲಿ ಮುಡಿದ್ರೆ ಸಾಗು ಸಿಕ್ಕೋದು ನೋಡಿ. ಟ್ರೈನಿಂಗ್. ಇದನ್ನ ಸವಿಯೋಕೆ ಮುಂಚೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಕೇಳ್ಪಟ್ಟೆ. ದೀಪಾವಳಿಗೆ ಯಾರೋ ಕಸ್ಟಮರ್ಸು ಆರ್ಡರ್ ಮಾಡಿದ್ದಾರೆ. ಏನು ಆರ್ಡರ್ ಮಾಡಿದ್ರಮ್ಮ? ಕಜ್ಜಾಯ ಮತ್ತೆ ಚಕ್ಲಿ ಎಲ್ಲ ಆರ್ಡರ್ ಮಾಡಿದ್ರು. ತಗೊಂಡು ಹೋದ್ಮೇಲೆ ಅಮೌಂಟ್ನ ಕರೆಕ್ಟಾಗಿ ಕೊಟ್ಬಿಡ್ಬೇಕು ಅಂತ ದಯವಿಟ್ಟು ಎಲ್ಲರೂ ಮನವರಿಕೆ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಆ ದುಡ್ಡಿಗಾಗೆ ಕಾಯ್ತಾ ಇರ್ತೀವಿ. ನೀವು ಹಿಂಗೆ ಮಾಡ್ಬಿಟ್ರೆ ನಮಗೆ ಬಹಳ ತೊಂದರೆ ಆಗತ್ತೆ. ಈ ತರನು ಕಸ್ಟಮರ್ಸ್ ಇರ್ತಾರೆ. ತುಂಬಾ ನಿಮಗೆ ಯಾವ ತರ ಈ ಮನ್ಸಾದ್ರೆ ಹೆಂಗ್ ಬರುತ್ತೆ ಹಿಂಗ್ ಮಾಡಕ್ಕೆ? ಅದು ಹಬ್ಬಕ್ಕೆ ಪೂಜೆಗೋಸ್ಕರ ತಗೊಂಡಿರ್ತೀರಾ. ಅದು ಸಣ್ಣ ಅಮೌಂಟ್ ಅಲ್ಲ, 6,000 ರೂಪಾಯಿ. ಅದೇ ಅದರಲ್ಲಿ 2,000 ಕೊಟ್ಟು 3,600 ಪೆಂಡಿಂಗ್ ಇಟ್ಟಿದ್ದಾರೆ. ಹಿಂಗ್ ಹೋಗ್ಬಿಟ್ಟು ಫೋನ್ ರಿಸೀವ್ ಮಾಡದೇ ಇದ್ರೆ ಹೆಂಗೆ? ಆ ಫೋನ್ ನಂಬರ್ ನನ್ನ ಹತ್ರ ಇದೆ. ನಾನೇ ಪರ್ಸನಲ್ ಕಾಲ್ ಮಾಡ್ತೀನಿ ನಿಮಗೆ. ನೋಡ್ತಾ ಇದ್ರೆ ದಯವಿಟ್ಟು ಕೊಡಿ. ಅದು ಅಮ್ಮನವ್ರು ನೋಡಿದ್ಮೇಲೆ ನೀವು ಈ ತರ ಮಾಡ್ತೀರಂದ್ರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಓಕೆ, ಇವಾಗ ಸೌದ್ ಬಿಡೋಣ. ಈಗ ನಾವು ಸವಿಯೋ ಒಂದು ಸಮಯ. ಇದೆ ಮಧ್ಯದಲ್ಲಿ ಮುರಿದ್ರೆ ಸಾಗು ಸಿಕ್ತು. ವೀಕ್ಷರೇ, ವಾ, ಅಬ್ಬಬ್ಬಬ್ಬಬ್ಬ. ಮನೆ ಆಚೆ ಮನೆ ಊಟ ಅಂತ ಹೇಳ್ತಿರ್ತೀವಿ ಅವಾಗ. ಮನೆಯಲ್ಲಿ ಸಿಗೋ ದೋಸೆ ಎಲ್ಲೂ ಸಿಗಲ್ಲ. ಅದು ಮಾತ್ರ ಇದು. ಎಲ್ಲರೂ ಹೋಟೆಲ್ ದೋಸೆ ಚೆನ್ನಾಗಿರುತ್ತೆ, ಆ ದೋಸೆ ಚೆನ್ನಾಗಿರುತ್ತೆ ಅಂತೀವಿ. ಈ ದೋಸೆ ತಿಂದು ನೋಡಿ. ಸಾಫ್ಟ್ ಆಗೂ ಇದೆ, ಕ್ರಿಸ್ಪಿ ಆಗಿದೆ.
ಕ್ರಿಸ್ಪಿ ಅಂದರೆ ಯಾವ ಥರ ಆಹಾ ಅಲ್ಲೆಲ್ಲೆಲ್ಲ ಸಿಗ್ಬೇಕು ನಿಮ್ಗೆ ಕ್ರಿಸ್ಪಿನೆಸ್, ಹಂಗೆ ಅಲ್ಲೆಲ್ಲೆಲ್ಲ ಸಾಫ್ಟ್ನೆಸ್ ಸಿಗಬೇಕು, ಅದೆಲ್ಲ ಮಿಕ್ಸ್ ಆಗಿರೋ ದೋಸೆ. ಆಹಾ ಹಾ. ಸೊ ಅವರ ಶೈಲಿಯ ದೋಸೆ ನಮ್ಗೆ ಮಾಡಿ ತೋರಿಸಿರಿ ಇವತ್ತು. ನೀವು ಮನೇಲಿ ಮಾಡ್ಕೊಂಡು ನಿಮ್ಗೆ ಕಾಮೆಂಟ್ ಹಾಕಿ. ಅದೇ. ನಾನಂತೂ ತಲೆಗಾಗ್ತಾ ಇಲ್ಲ. ಈ ಸಾಗು ಅದ್ಭುತವಾಗಿದ್ರಿ. ಸಾಗು ಬಗ್ಗೆ ಹೇಳಬೇಕು. ಸಾಗು ಎಷ್ಟು ಚೆನ್ನಾಗಿ ಮಾಡಿರಿ ನೀವು. ಚೆನ್ನಾಗಿದೆಯಪ್ಪ. ಹಾಂ, ನಾವು ಆಲೂಗಡ್ಡೆ ಪಲ್ಯ ಒಟ್ಟಿಗೆ ತಿಂದ ಅಭ್ಯಾಸ ಇತ್ತು. ಅದ್ಭುತವಾದ ಒಂದು ಅವರ ಶೈಲಿಯ ಸಾಗು. ತುಂಬಾ ಚೆನ್ನಾಗಿರುತ್ತೆ ಸಾಗು ದೋಸೆ ಯಾವಾಗಲೂ. ಅದಕ್ಕೆ ಆಲೂಗಡ್ಡೆ ಪಲ್ಯ ಕಾಮನ್, ಹೌದು. ಇದು ಹೊಸ ರೀತಿ, ಇದು ಬಹಳ ಚೆನ್ನಾಗಿರುತ್ತೆ. ಸಾಗು ದೋಸೆ ಮಾಡ್ಕೊಳ್ಳಿ, ಎಲ್ಲದ ವಿಧಾನನೂ ತೋರಿಸ್ಕೊಟ್ಟಿದ್ದೀವಿ. ಎಲ್ಲ ತೋರಿಸ್ಬಿಟ್ರಿ ಇವತ್ತು. ಅದೇ. ನಮಗೆ ಈ ದೋಸೆದು ಒಂದು ರೆಸಿಪಿ ಬೇಕಾಗಿತ್ತು. ಇನ್ನೂ ಒಳ್ಳೊಳ್ಳೆ ಪುಡಿಗಳು ಪುಡಿಗಳು ನೋಡೋಣ ನೆಕ್ಸ್ಟ್. ಪುಡಿಗಳು, ಉಪ್ಪಿನಕಾಯಿ ಎಲ್ಲ ಎಲ್ಲ ತೋರಿಸ್ತಾರೆ. ಉಪ್ಪಿನಕಾಯಿಗೆ ಒಬ್ರು ಕಸ್ಟಮರ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರು. ಸೊ ಅದನ್ನು ತೋರಿಸೋಣ ನೆಕ್ಸ್ಟ್ ಟೈಮ್. ಖಂಡಿತ ನಿಂಬೆ ಖಂಡಿತ, ಉಪ್ಪಿನಕಾಯಿ. ಹೌದು, ನಿಂಬೆಕಾಯಿ ಉಪ್ಪಿನಕಾಯಿ. ಈಗ ಮತ್ತೆ ಮುಂದಿನ ಸಂಚಿಕೆವರೆಗೆ ಕಾಯೋಣ. ನಮಸ್ಕಾರಮ್ಮ, ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.